ಟ್ರಾನ್ಸ್ಫಾರ್ಮರ್ನ ಮೇಲ್ಗಡೆ ಒಂದು ಡ್ರಮ್ ರೀತಿ ಕನೆಕ್ಟ್ ಮಾಡಿರ್ತಾರೆ ದೊಡ್ಡದಾಗಿ. ಯಾವುದೇ ಟ್ರಾನ್ಸ್ಫಾರ್ಮರ್ ಆಗಿರಲಿ, ಆಯಿಲ್ ಫಿಲ್ಡ್ ಟೈಪ್ ಟ್ರಾನ್ಸ್ಫಾರ್ಮರ್ನಲ್ಲಿ ಈ ರೀತಿಯಾದ ಒಂದು ದೊಡ್ಡ ಡ್ರಮ್ನ ಕನೆಕ್ಟ್ ಮಾಡಿರ್ತಾರೆ. ಏನು ರೀಸನ್ಗೋಸ್ಕರ ಕನೆಕ್ಟ್ ಮಾಡಿರ್ತಾರೆ, ಸೊ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ, ಅದರ ಫಂಕ್ಷನ್ ಏನು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ ಗಂಟ ಫುಲ್ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಏನಾದರೂ ನಮ್ಮ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಈ ಟ್ರಾನ್ಸ್ಫಾರ್ಮರ್ನ ಮೇನ್ ಪರ್ಪಸ್ ಏನಂತ ನೋಡೋಣ. ಸೊ ಈ ಟ್ರಾನ್ಸ್ಫಾರ್ಮರ್ನ ಮೇಯ್ನ್ ಆಗಿ ಟೂ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಒಂದು ಸ್ಟೆಪ್ ಅಪ್ಗೆ, ಇನ್ನೊಂದು ಸ್ಟೆಪ್ ಡೌನ್ಗೆ. ಈ ಟ್ರಾನ್ಸ್ಫಾರ್ಮರ್ನ ಇನ್ಸೈಡ್ನಲ್ಲಿ ಟೂ ಟೈಪ್ಸ್ ಆಫ್ ವೈಂಡಿಂಗ್ ಇರುತ್ತೆ. ಒಂದು ಪ್ರೈಮರಿ ವೈಂಡಿಂಗ್, ಇನ್ನೊಂದು ಸೆಕೆಂಡರಿ ವೈಂಡಿಂಗ್. ಈ ಪ್ರೈಮರಿ ವೈಂಡಿಂಗ್ಗೆ ಇನ್ಪುಟ್ ಸಪ್ಲೈನ ಕನೆಕ್ಟ್ ಮಾಡ್ತೀವಿ. ಸೆಕೆಂಡರಿ ವೈಂಡಿಂಗ್ಗೆ ಔಟ್ಪುಟ್ ಸಪ್ಲೈ ಅಥವಾ ಲೋಡ್ಗೆ ಕನೆಕ್ಟ್ ಮಾಡಿರ್ತಾರೆ. ಓಕೆನಾ. ಈಗ ಈ ಟ್ರಾನ್ಸ್ಫಾರ್ಮರ್ನಿಂದ ಹೆಚ್ಚು ಲೋಡ್ನ ಕನ್ಸ್ಯೂಮ್ ಮಾಡ್ತಿದ್ರೆ ಟ್ರಾನ್ಸ್ಫಾರ್ಮರ್ ಬಂದು ಹೀಟ್ ಆಗುತ್ತೆ. ಹೀಟ್ ಆದಾಗ ಟ್ರಾನ್ಸ್ಫಾರ್ಮರ್ನ ಇನ್ಸೈಡ್ನಲ್ಲಿರುವಂಥ ಇನ್ಸುಲೇಟಿಂಗ್ ಆಯಿಲು ಕೂಡ ಹೀಟ್ ಆಗುತ್ತೆ. ಈ ರೀತಿ ಹೀಟ್ ಆದಾಗ ಆಯಿಲ್ನಲ್ಲಿರುವಂಥ ಮಾಲಿಕ್ಯೂಲ್ಸ್ ವ್ಯಾಲ್ಯೂಮ್ ಬಂದು ಎಕ್ಸ್ಪೆಂಡ್ ಆಗಿ ಆಯಿಲ್ನ ಲೆವೆಲ್ ವ್ಯಾಲ್ಯೂಮ್ ಬಂದು ಇನ್ಕ್ರೀಸ್ ಆಗುತ್ತೆ. ಸರಿನಾ. ಈ ಟ್ರಾನ್ಸ್ಫಾರ್ಮರ್ನಲ್ಲಿ ಆಯಿಲ್ನ ಏನು ರೀಸನ್ಗೋಸ್ಕರ ಏನು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ ಅಂದರೆ ಮೇಯ್ನಾಗಿ ಟೂ ಪರ್ಪಸ್ಗೋಸ್ಕರ. ಒಂದು ಕೂಲಿಂಗ್ ಪರ್ಪಸ್ಗೋಸ್ಕರ ಮತ್ತು ಇನ್ಸುಲೇಷನ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ ಟ್ರಾನ್ಸ್ಫಾರ್ಮರ್ನ ಇನ್ಸೈಡ್ನಲ್ಲಿ ಆಯಿಲ್ನ. ಓಕೆನಾ. ಸೊ ಈಗ ಈ ಮೇನ್ ಕಾನ್ಸೆಪ್ಟ್ಗೆ ಹೋಗೋಣ. ಟ್ರಾನ್ಸ್ಫಾರ್ಮರ್ನ ಮೇಲ್ಗಡೆ ಒಂದು ಡ್ರಮ್ ರೀತಿ ಕನೆಕ್ಟ್ ಮಾಡಿರುತ್ತಲ್ಲ, ಸೊ ಅದು ಬಂದು ಕನ್ಸರ್ವೇಟರ್ ಟ್ಯಾಂಕ್ ಅಂತ ಕರೀತಾರೆ. ಓಕೆನಾ. ಏನಂದರೆ ಕನ್ಸರ್ವೇಟರ್ ಟ್ಯಾಂಕ್ ಅಂತ ಕರೀತಾರೆ. ಈ ಕನ್ಸರ್ವೇಟರ್ ಟ್ಯಾಂಕ್ನ ಟ್ರಾನ್ಸ್ಫಾರ್ಮರ್ನ ಮೇನ್ ಟ್ಯಾಂಕ್ನ ಜೊತೆ ಕನೆಕ್ಟ್ ಮಾಡಿರ್ತಾರೆ. ಮತ್ತು ಇವೆರಡರ ಮಧ್ಯೆ ಟ್ರಾನ್ಸ್ಫಾರ್ಮರ್ ಮೇನ್ ಟ್ಯಾಂಕ್ ಮತ್ತು ಕನ್ಸರ್ವೇಟರ್ ಟ್ಯಾಂಕ್ನ ಮಧ್ಯೆ ಒಂದು ಬುಚಾಸ್ ರಿಲೇನ ಕನೆಕ್ಟ್ ಮಾಡಿರ್ತಾರೆ. ಸೊ ಬುಚಾಸ್ ರಿಲೇನ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆನಾ. ಈಗ ಈ ಟ್ರಾನ್ಸ್ಫಾರ್ಮರ್ ಕನ್ಸರ್ವೇಟರ್ ಟ್ಯಾಂಕ್ನ ಓನ್ಲಿ ಆಯಿಲ್ ಫಿಲ್ಡ್ ಟ್ರಾನ್ಸ್ಫಾರ್ಮರ್ನಲ್ಲಿ ಮಾತ್ರ ಕನೆಕ್ಟ್ ಮಾಡಿರ್ತಾರೆ. ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ನಲ್ಲಿ ಕನೆಕ್ಟ್ ಮಾಡಿರಲ್ಲ. ನೀವು ನೋಡಿರ್ಬೋದು, ಆಯಿಲ್ ಫಿಲ್ಡ್ ಅಂದರೆ ಆಯಿಲ್ ಇರುತ್ತಲ್ಲ, ಅಂತಹ ಟ್ರಾನ್ಸ್ಫಾರ್ಮರ್ನಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಅದೇ ಆಯಿಲ್ ಫಿಲ್ಡ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಸೊ ಟ್ರಾನ್ಸ್ಫಾರ್ಮರ್ನ ಕೂಲಿಂಗ್ ಮಾಡಿದ್ರೆ ತುಂಬ ಟೈಪ್ಸ್ ಐತೆ. ಒಂದು ಡ್ರೈ, ಅದರಲ್ಲೂ ವ್ಯಾಕ್ಯೂಮ್, ಅದೊಂದು ಕೆಸ್ಟ್ ರೀಸನ್ ಅಂತ ತುಂಬ ಟೈಪ್ಸ್ ಐತೆ ಡ್ರೈ ಟೈಪಲ್ಲಿ. ಇದರಲ್ಲಿ ಕೂಲಿಂಗ್ ಬಂದರೆ ಆಯಿಲ್ನ ಯೂಸ್ ಮಾಡೋಂಥದ್ದು, ಇದು ಕೂಲಿಂಗ್ ಟೈಪ್ ಆಗಿರುತ್ತೆ. ಸೊ ಇದನ್ನು ಆಯಿಲ್ ಫಿಲ್ಡ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಈ ಕನ್ಸರ್ವೇಟರ್ ಟ್ಯಾಂಕ್ನಲ್ಲಿ ಇನ್ಸೈಡ್ನಲ್ಲಿ ಏನಿರುತ್ತೆ ಅಂದರೆ ಆಯಿಲ್ ಇರುತ್ತೆ. ಆ ಆಯಿಲ್ನ ಮೆಜರ್ ಮಾಡೋಕ್ಕೆ ಒಂದು ಆಯಿಲ್ ಗೇಜ್ನ ಔಟ್ಲೆಟ್ನಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಮತ್ತು ಒಂದು ಬ್ರೀದರ್ನ ಕನೆಕ್ಟ್ ಮಾಡಿರ್ತಾರೆ ಈ ಕನ್ಸರ್ವೇಟರ್ ಟ್ಯಾಂಕ್ಗೆ. ಸೊ ಇದರ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಓಕೆನಾ. ಒಂದು ಡ್ರಮ್ ಇರುತ್ತೆ, ಆ ಡ್ರಮ್ನ ಕನ್ಸರ್ವೇಟರ್ ಟ್ಯಾಂಕ್ ಅಂತ ಕರೀತಾರೆ. ಆ ಕನ್ಸರ್ವೇಟರ್ ಟ್ಯಾಂಕ್ಗೆ ಒಂದು ಆಯಿಲ್ ಗೇಜ್ ಮತ್ತು ಒಂದು ಬ್ರೀದರ್ನ ಪೈಪ್ನ ಮುಖಾಂತರ ಕನೆಕ್ಟ್ ಮಾಡಿರ್ತಾರೆ. ಓಕೆನಾ. ಇಷ್ಟೇ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಈ ಕನ್ಸರ್ವೇಟರ್ ಟ್ಯಾಂಕ್ನ ಮೇನ್ ಟ್ಯಾಂಕ್ನ ಜೊತೆ ಒಂದು ದೊಡ್ಡ ಪೈಪ್ನ ಮುಖಾಂತರ ಕನೆಕ್ಟ್ ಮಾಡಿರ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಇದರ ಮೇನ್ ಪರ್ಪಸ್ ಏನಂತ ನೋಡೋಣ. ಈಗ ಟ್ರಾನ್ಸ್ಫಾರ್ಮರಿಂದ ಹೆಚ್ಚು ಲೋಡ್ನ ಕನ್ಸ್ಯೂಮ್ ಮಾಡ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಆಗ ಟ್ರಾನ್ಸ್ಫಾರ್ಮರ್ ಬಂದು ಹೀಟ್ ಆಗುತ್ತೆ. ಟ್ರಾನ್ಸ್ಫಾರ್ಮರ್ ಹೀಟ್ ಆದಾಗ ಇನ್ಸೈಡ್ನಲ್ಲಿರುವಂಥ ಇನ್ಸುಲೇಟಿಂಗ್ ಆಯಿಲು ಕೂಡ ಹೀಟ್ ಆಗುತ್ತೆ. ಈ ರೀತಿ ಹೀಟ್ ಆದಾಗ ಆಯಿಲ್ನಲ್ಲಿರುವಂಥ ಮಾಲಿಕ್ಯೂಲ್ಸ್ ಬಂದು ಎಕ್ಸ್ಪೆಂಡ್ ಆಗಿ ಆಯಿಲ್ನ ವ್ಯಾಲ್ಯೂಮ್ ಬಂದು ಇನ್ಕ್ರೀಸ್ ಆಗುತ್ತೆ. ಸರಿನಾ. ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂದರೆ ಆ ಆಯಿಲ್ನ ಲೆವೆಲ್ ಬಂದು ಹೆಚ್ಚಾಗುತ್ತೆ. ಆಲ್ರೆಡಿ ಈ ಕನ್ಸರ್ವೇಟರ್ ಟ್ಯಾಂಕ್ನಲ್ಲಿ ಅರ್ಧದಷ್ಟು ಆಯಿಲ್ನ ಫಿಲ್ ಮಾಡಿರ್ತೀವಿ. ಓಕೆನಾ. ಮೇನ್ ಟ್ಯಾಂಕಲ್ಲಿ ಫಿಲ್ ಆಗಿರುತ್ತೆ. ಫಿಲ್ ಆದಮೇಲೆ ಈ ಕನ್ಸರ್ವೇಟರ್ ಟ್ಯಾಂಕ್ನಲ್ಲೂ ಅರ್ಧದಷ್ಟು ಫಿಲ್ ಆಗಿರುತ್ತೆ. ಆಗ ಆಯಿಲ್ನ ಲೆವೆಲ್ ಬಂದು ಎಕ್ಸ್ಪೆಂಡ್ ಆಗಿ ಜಾಸ್ತಿ ಆದಾಗ ಕನ್ಸರ್ವೇಟರ್ ಟ್ಯಾಂಕ್ನಲ್ಲಿರುವಂಥ ಅರ್ಧದಷ್ಟಕ್ಕಿಂತ ಮೇಲ್ಗಡೆ ಇರುವಂಥ ಡ್ರೈ ಏರ್ ಬಂದು ಬ್ರೀದರ್ನ ಮುಖಾಂತರ ಔಟ್ಸೈಡ್ಗೆ ಫ್ಲೋ ಆಗುತ್ತೆ. ಸರಿನಾ. ಆವಾಗ ಆಯಿಲ್ ಲೆವೆಲ್ ಬಂದು ಇನ್ಕ್ರೀಸ್ ಆಗುತ್ತೆ, ಅರ್ಧದಕ್ಕಿಂತ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ನಾರ್ಮಲ್ ಕಂಡೀಷನ್, ಲೋಡ್ ಇಲ್ಲದೆ ಇರುವಾಗ ಅಥವಾ ಟ್ರಾನ್ಸ್ಫಾರ್ಮರ್ ಬಂದು ಆಫ್ನಲ್ಲಿರುವಾಗ ಟ್ರಾನ್ಸ್ಫಾರ್ಮರ್ ಬಂದು ಕೂಲ್ ಆಗುತ್ತೆ. ಆ ರೀತಿ ಕೂಲ್ ಆದಾಗ ಮಾಲಿಕ್ಯೂಲ್ಸ್ ಬಂದು ನಾರ್ಮಲ್ ಕಂಡೀಷನ್ಗೆ ಬರ್ತಾ ಇರುತ್ತೆ. ಅದೇಗೆಂದರೆ ಅಟ್ಮಾಸ್ಫಿಯರಿಕ್ ಏರ್ನ ಮುಖಾಂತರ. ಈ ಅಟ್ಮಾಸ್ಫಿಯರಿಕ್ ಏರ್ ಬಂದು ಬ್ರೀದರ್ನ ಮುಖಾಂತರ ಬರುತ್ತೆ. ಸೊ ಇನ್ಸೈಡ್ನಲ್ಲಿರುವಂಥ ಆಯಿಲ್ ಲೆವೆಲ್ ಬಂದು ಬ್ಯಾಲೆನ್ಸ್ ಮಾಡಲು ಟ್ರಾನ್ಸ್ಫಾರ್ಮರ್ನಲ್ಲಿ ಕನ್ಸರ್ವೇಟರ್ ಟ್ಯಾಂಕ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್ ಟ್ರಾನ್ಸ್ಫಾರ್ಮರ್ನ ಕನ್ಸರ್ವೇಟರ್ ಟ್ಯಾಂಕ್ನ ಮೇನ್ ಪರ್ಪಸ್. ಆಯಿಲ್ನ ಲೆವೆಲ್ನ ಬ್ಯಾಲೆನ್ಸ್ ಮಾಡಲು ಈ ಕನ್ಸರ್ವೇಟರ್ ಟ್ಯಾಂಕ್ನ ಯೂಸ್ ಮಾಡಿರ್ತಾರೆ. ಓಕೆನಾ. ಸೊ ನನಗೆ ಗೊತ್ತಿರುವಷ್ಟು ಟ್ರಾನ್ಸ್ಫಾರ್ಮರ್ ಕನ್ಸರ್ವೇಟರ್ ಟ್ಯಾಂಕ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರು ಕೂಡ ಟ್ರಾನ್ಸ್ಫಾರ್ಮರ್ನ ಕನ್ಸರ್ವೇಟರ್ ಟ್ಯಾಂಕ್ನ ಬಗ್ಗೆ ತಿಳ್ಕೊತಾರೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ವಿಧಾನ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.